ಯಶಸ್ವಿಯಾಗಿ 105 ವರ್ಷಗಳನ್ನು ಪೂರೈಸಿ 106ನೇ ವರ್ಷಕ್ಕೆ ಜಿಲ್ಲೆಯ ಕೆಡಿಸಿಸಿ ಮಧ್ಯವರ್ತಿ ಬ್ಯಾಂಕ್ ಪಾದಾರ್ಪಣೆ ಮಾಡಿದೆ. ಕಳೆದ 5 ವರ್ಷಗಳಲ್ಲಿ ಬ್ಯಾಂಕ್ ದಾಖಲೆ ಮಟ್ಟದಲ್ಲಿ ಪ್ರಗತಿ ಸಾಧಿಸಿದ್ದು, ಈ ಕುರಿತು ಕೆಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಹಾಗೂ ಶಾಸಕ ಶಿವರಾಮ್ ಹೆಬ್ಬಾರ್ ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಅಂದಿನಿಂದ ಇಂದಿನವರೆಗೂ ಹಿರಿಯಣ್ಣನ ಸ್ಥಾನದಲ್ಲೇ ಮುಂದುವರಿಯುತ್ತಿದೆ. ಗ್ರಾಮೀಣ ಜನರ ಹಾಗೂ ರೈತರ ಅನುಕೂಲಕ್ಕಾಗಿ 21 ಹೊಸ ಗ್ರಾಮೀಣ ಶಾಖೆಗಳನ್ನು ಪ್ರಾರಂಭಿಸಲಾಗಿದೆ. ಷೇರು ಬಂಡವಾಳದಲ್ಲಿ ಕಳೆದ 5 ವರ್ಷಗಳಲ್ಲಿ ಶೇಕಡಾ 10.53ರಷ್ಟು ಪ್ರಗತಿ ಸಾಧಿಸಿದೆ. ನಿಧಿಗಳಲ್ಲಿ 324.08 ಕೋಟಿಯಿಂದ 351.44 ಕೋಟಿಗೆ ಏರಿದ್ದು, ಕಳೆದ 5 ವರ್ಷಗಳಲ್ಲಿ ಶೇಕಡಾ 8.44ರಷ್ಟು ಹೆಚ್ಚಳವಾಗಿದೆ. 2024-25ನೇ ಸಾಲಿನಲ್ಲಿ 25.11 ಕೋಟಿ ನಿಕ್ಕಿ ಲಾಭವಾಗಿದೆ ಎಂದು ಶಿವರಾಮ್ ಹೆಬ್ಬಾರ್ ತಿಳಿಸಿದರು. ಇನ್ನು ಬ್ಯಾಂಕಿನ ಪ್ರಗತಿಗೆ ಸಹಕರಿಸಿದ ನಿರ್ದೇಶಕರಿಗೆ, ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘಗಳಿಗೆ, ರೈತರಿಗೆ, ಗ್ರಾಹಕರಿಗೆ, ಷೇರುದಾರರಿಗೆ, ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅಧ್ಯಕ್ಷ ಹೆಬ್ಬಾರ್ ಅಭಿನಂದನೆ ಸಲ್ಲಿಸಿದರು. ಬ್ಯಾಂಕಿನ ಒಂದು 5 ವರ್ಷದ ಅವಧಿಯ ಕೊನೆಯ ಪತ್ರಿಕಾಗೋಷ್ಠಿಯಲ್ಲಿ ನಾವು ಹೇಳ್ತಿದ್ದೇವೆ. ನನ್ನ ನೇತೃತ್ವದಲ್ಲಿ 5 ವರ್ಷದಲ್ಲಿ ನಾವು ಈ ಆಡಳಿತ ಮಂಡಳಿ ನಡೆದು ಬಂದಂತಾಗಿ ಬ್ಯಾಂಕಿನಲ್ಲಿ ಪ್ರಗತಿಯಲ್ಲಿಟ್ಟಂಥ ಹೆಜ್ಜೆ, ಬಂಡವಾಳದ ಶೇಖರಣೆ, ದುಡಿಯುವ ಬಂಡವಾಳದ ಹೆಚ್ಚಳ, 21ನೇ ಶತಮಾನದ ಆಧುನಿಕ ಬ್ಯಾಂಕಿಂಗ್ ಯುಗದಲ್ಲಿ ಗ್ರಾಹಕರಿಗೆ ಬೇಕಾಗಿ ಕೊಟ್ಟಂಥ ಎಲ್ಲ ಸವಲತ್ತುಗಳು, RBIಗೆ ಅಂಗೀಕರಿಸಿದಂಥ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿರ್ತಕ್ಕಂಥ ಎಲ್ಲ ಸವಲತ್ತುಗಳು ನಮ್ಮ ಬ್ಯಾಂಕಿಗೆ ಬಂದಿರತಕ್ಕಂಥದ್ದು. ಈ 10 ವಿಷಯಗಳನ್ನು ತಮ್ಮ ಮೂಲಕ ಜಿಲ್ಲೆಯ ಈ ಬ್ಯಾಂಕಿನ ನಮ್ಮ ಫೌಂಡೇಶನ್ಗಳಾಗಿರ್ತಕ್ಕಂಥ ನಮ್ಮ ಗ್ರಾಹಕರಿಗೆ ತಿಳಿಸಬೇಕಾಗಿತ್ತು ನಮ್ಮ ಆದ್ಯ ಕರ್ತವ್ಯ. 2021ನೇ ಇಸ್ವಿಗೆ ನಾವು ಆಡಳಿತಕ್ಕೆ ಬಂದ್ವಿ. ಇವತ್ತು 31/3/25ಕ್ಕೆ 5 ವರ್ಷ ಮುಗೀತು. ನಾವು ಆಡಳಿತಕ್ಕೆ ಹೋಗ್ತಕ್ಕಂಥ ಕಾಲದಲ್ಲಿ 2336 ಕೋಟಿ ಡೆಪಾಸಿಟ್ ಇತ್ತು. ಇವತ್ತು 5 ವರ್ಷದ ಕೊನೆಗೆ 3569.45 ಕೋಟಿ ಡೆಪಾಸಿಟನ್ನು ಜಿಲ್ಲೆಯ ಗ್ರಾಹಕರು ವಿಶ್ವಾಸದಿಂದ ಬ್ಯಾಂಕಲ್ಲಿ ಇಟ್ಟಿದ್ದಾರೆ. ಅಂದರೆ ಒಟ್ಟಾರೆ ಪ್ರಗತಿಯ ಪ್ರತಿಶತ 57.78%. ಬ್ಯಾಂಕಿನ ಪ್ರಗತಿ ಜಾಸ್ತಿ ಆಗಿದೆ. ಸಾಲ ಬಾಕಿ ಆವತ್ತು 1784.46 ಕೋಟಿ ಇತ್ತು. ಇವತ್ತು 3280.62 ಕೋಟಿಗೆ ನಾವು ತಲುಪಿದ್ದೇವೆ. ಅಂದರೆ ಪ್ರತಿಶತ 83.84% ಹೆಚ್ಚು ಸಾಲ ಬಾಕಿಯನ್ನು ಇಟ್ಕೊಂಡಿದ್ದೇವೆ. ದುಡಿಯುವ ಬಂಡವಾಳ ನಾವು ಬರುವಾಗ 3128 ಕೋಟಿ ಇತ್ತು. ಇವತ್ತು 4929 ಕೋಟಿ, ಸರಿಸುಮಾರು 5000 ಕೋಟಿಗೆ ಸಮೀಪ. ಅಂದರೆ 57.58% ಹೆಚ್ಚಿನ ದಾಖಲೆಯನ್ನು ಮಾಡಿದೆ. ಇವತ್ತು ನಾವು ಈ ವರ್ಷದ ಲಾಭಗಳಿಕೆ 25 ಕೋಟಿ 11 ಲಕ್ಷ ಲಾಭಗಳಿಕೆ ಮೂಲಕ 225.14% ಹೆಚ್ಚಿನ ದಾಖಲೆಯನ್ನು ನಾವು ಮಾಡಿದ್ದೇವೆ. ಆದಾಯ ಗಳಿಕೆ 228.28 ಕೋಟಿ ಇತ್ತು ಆ ಕಾಲಕ್ಕೆ. ಇವತ್ತು 375 ಕೋಟಿ 37 ಲಕ್ಷ ಗಳಿಸಿ ಶೇಕಡಾ 64.41% ಹೆಚ್ಚಿನ ದಾಖಲೆ ಆದಾಯವನ್ನು ಗಳಿಸಿದ್ದೇವೆ. ಯಾವ ಬ್ಯಾಂಕಿನ ಬದ್ಧ ಬುನಾದಿ ಅಂತ ಹೇಳ್ತೀವೋ NPA ಪ್ರಮಾಣ
ನಾವು ಆಡಳಿತಕ್ಕೆ ಬರುವಾಗ 10.24 ಇತ್ತು ಗ್ರಾಸ್ NPA. ಇವತ್ತು 6.85ಕ್ಕೆ ಬಂದು -33.10 ಗ್ರಾಸ್ NPA ಗಳಿಸೋದ್ರಲ್ಲಿ ಇಟ್ಕೊಳ್ಳೋದ್ರಲ್ಲಿ ನಾವು ಯಶಸ್ವಿ ಆಗಿದ್ದೇವೆ. ನೆಟ್ NPA ನಾವು ಅಧಿಕಾರಕ್ಕೆ ಬರುವಾಗ 8.55 ಇತ್ತು. ಇವತ್ತು 0.94, 1%ಕ್ಕಿಂತ ಕಡಿಮೆ, ಅಂದರೆ -89% ನಾವು NPA ಪ್ರಮಾಣವನ್ನು ತಗ್ಗಿಸಿದ್ರಲ್ಲಿ ವಸೂಲಾತಿಯಲ್ಲಿ ಜಾಸ್ತಿ ಮಾಡಿ 89% ಒಂದು ದಾಖಲೆ ಮಟ್ಟದ ಬ್ಯಾಂಕಿನ ಇತಿಹಾಸದಲ್ಲಿ ಒಂದು ದಾಖಲೆ ಮಟ್ಟದ NPA ಪ್ರಮಾಣಕ್ಕೆ ನಾವು ಬಂದು ತಲುಪಿದ್ದೇವೆ. ಶಿಕ್ಷಣಕ್ಕೆ ಹೆಚ್ಚು ಉತ್ತೇಜನ ಕೊಟ್ಟಿದ್ದೇವೆ. ವಿಶೇಷವಾಗಿ ಯಾವ್ಯಾವ ಬ್ಯಾಂಕಿಗೆ ಯಾವೆಲ್ಲ ಅನುಕೂಲತೆಗಳು ಬೇಕು, ಇಷ್ಟು ವರ್ಷ ನಮ್ಮ ಕಡೆ ನೆಟ್ ಬ್ಯಾಂಕಿಂಗ್ ಇರಲಿಲ್ಲ. ನೆಫ್ಟ್, RTGS, CPS, DBT ಇವೆಲ್ಲ ಮೊದಲೇ ಇತ್ತು. ಅದು ಇವತ್ತು ನಮ್ಮ ಕಡೆ ರೂಪೇ, ನೆಟ್ ಬ್ಯಾಂಕಿಂಗ್, ಫೋನ್ಪೇ, ಗೂಗಲ್ ಪೇ ಇವೆಲ್ಲವೂ ಸೆಪ್ಟೆಂಬರ್ 1ನೇ ತಾರೀಕಿಂದ RBI ಅನುಮತಿಯೊಂದಿಗೆ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲಿ ಸಿಗ್ತಕ್ಕಂಥ ಎಲ್ಲ ಸವಲತ್ತುಗಳು ನಿಮ್ಮ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಇವತ್ತು ಸಿಗ್ತಾ ಇದೆ. ಹಾಗಾಗಿ ಯಾವ ಸಂಸ್ಥೆಗೂ ಕಡಿಮೆ ಇಲ್ಲದೆ ಹೋದಂಥ, ಯಾವ ರಾಷ್ಟ್ರೀಕೃತ ಬ್ಯಾಂಕಿಗೂ ಕಡಿಮೆ ಇಲ್ಲದೆ ಹೋದಂಥ ಎಲ್ಲ ವ್ಯವಸ್ಥೆಗಳನ್ನು ಕೊಡೋದ್ರಲ್ಲಿ ನಮ್ಮ ಬ್ಯಾಂಕು ಇವತ್ತು ಯಶಸ್ವಿಯಾಗಿದೆ. ಸಾಲದ ನೀಡುವಿಕೆಯಲ್ಲಿ ಎಲ್ಲಿದೆ, ಸಾಲದ ನೀಡುವಿಕೆ ಪ್ರಮಾಣದಲ್ಲೂ ಕೂಡ ಬೆಳೆ ಸಾಲ, ರೈತ ಸಾಲ ಈ ವರ್ಷ ಇಷ್ಟು ಜನಕ್ಕೆ ಇಷ್ಟು ಕ್ಯಾಶ್ ಇದೆ, MT ಲೋನ್ ಇಷ್ಟು 89 ರೈತ ಕುಟುಂಬಕ್ಕೆ 1,010 ಕೋಟಿ, 1,010 ಕೋಟಿ ರೂಪಾಯಿ ಬೆಳೆ ಸಾಲವನ್ನು ನಾವು ನೀಡಿದ್ದೇವೆ. ಮಧ್ಯಮ ಸಾಲ 3,000, ಮಧ್ಯಮಾವಧಿ ಸಾಲವನ್ನು ಇಷ್ಟೊತ್ತಿಗಾಗಲೇ ನಾವು 3,749 ರೈತರಿಗೆ 116 ಕೋಟಿ, 114ಗೆ 131 ಕೋಟಿ ಇತ್ತು. ಇವತ್ತು ನಾವು ಶೇರ್ ಬಂಡವಾಳ 145 ಕೋಟಿಗೆ ತಲುಪಿದ್ದೇವೆ. ನಿಧಿಗಳು 3,324 ಕೋಟಿ ಇತ್ತು. ಇವತ್ತು ನಾವು 351 ಕೋಟಿಗೆ ತಲುಪಿದ್ದೇವೆ. ಡೆಪಾಸಿಟನ್ನು ಹೇಗಾಗಲಿ ಹೇಳಿದ್ದೇನೆ. ಒಟ್ಟಾರೆ ನಮ್ಮ ಬ್ಯಾಂಕಿನ ಪ್ರಗತಿ ಈ ಜಿಲ್ಲೆಯ ಎಲ್ಲ ಬ್ಯಾಂಕ್ಗಳಿಗೂ ಹಿರಿಯಣ್ಣ ಇರತಕ್ಕಂಥ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಆದಾಯ ಗಳಿಕೆಯಲ್ಲಿ, ವ್ಯವಹಾರ ಗಳಿಕೆಯಲ್ಲಿ, ಡೆಪಾಸಿಟ್ ಗಳಿಕೆಯಲ್ಲಿ ಎಲ್ಲರಲ್ಲೂ ಕೂಡ ಹಿರಿಯಣ್ಣ ಸ್ಥಾನವನ್ನೇ ಬದ್ಧವಾಗಿ ಇಟ್ಕೊಂಡು ಬಂದಿದೆ. ಅದಕ್ಕೆ ನಿಮ್ಮೆಲ್ಲ ಸಹಕಾರ ಬೇಕಾಗಿದೆ. ಪ್ರಧಾನಮಂತ್ರಿ ಫಸಲ್ ಬಿಮಾ, ಹವಾಮಾನ ಆಧಾರಿತ ಬೆಳೆ ವಿಮೆ ಇವೆಲ್ಲವೂ ಕೂಡ ನಮ್ಮ ಬ್ಯಾಂಕಿನ ಮೂಲಕ ನಾವೇ ಕೊಡ್ತಾ ಇದ್ದೀವಿ. ಅದನ್ನು ಕೂಡ ನಾವು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೇವೆ. ರಾಷ್ಟ್ರೀಕೃತ ದೇಶದ ಮತ್ತು ರಾಜ್ಯದ ಯಾವೆಲ್ಲ ಸ್ಕೀಮ್ಗಳು ಕಾಲಕ್ಕೆ ಘೋಷಣೆ ಆಗುತ್ತೋ ಆ ಎಲ್ಲ ಸ್ಕೀಮ್ಗಳನ್ನು ಕೂಡ ನಮ್ಮ ಬ್ಯಾಂಕು ಬೇರೆ ಬ್ಯಾಂಕುಗಳಂತೆ ಸರ್ಕಾರದ ಆದೇಶವನ್ನು ಉಲ್ಲಂಘನೆ ಮಾಡದೆ ಸರ್ಕಾರಗಳ ಆದೇಶಕ್ಕೆ ಅನುಗುಣವಾಗಿ ಇಂಥ ಅನೇಕ ಯೋಜನೆಗಳನ್ನು ಕೂಡ ಕಾರ್ಯಗತಕ್ಕೆ ತರ್ತಾ ಇದ್ದೇವೆ. ಕಾರಣ ಆವತ್ತು ಕೊಟ್ಟ ಸಾಲ ಇವತ್ತಿನ ಕೊಟ್ಟ ಸಾಲವೂ ಒಂದು ಕಾರಣ. ಅವತ್ತು ನಾವು ಕಡಿಮೆ ಸಾಲ ಇದ್ದೀವಿ, ಇವತ್ತು ತುಂಬ ಸಾಲ ಕೊಟ್ಟಿದ್ದೀವಿ. ಸಾಲಗಳನ್ನು ನಾವು ಮಧ್ಯಮ ಈ ಉದಾಹರಣೆಗೆ ಶುಗರ್ ಫ್ಯಾಕ್ಟ್ರಿಗಳು ಇವಕ್ಕೆಲ್ಲ ನಾವು 7 ವರ್ಷ, 8 ವರ್ಷ, 6 ವರ್ಷ ಹೀಗೆ ಸಾಲಗಳನ್ನು ನಾವು ನೀಡಿಕೆಯಲ್ಲಿ ಅವಧಿ ಸಾಲಗಳನ್ನು ಕೊಡ್ತೇವೆ. ಹಾಗಾಗಿ ಸಾಲಗಳ ಬಗ್ಗೆ ಹೆಚ್ಚು ಅಂತ ಅನ್ಸುತ್ತೆ. ಒಂದು ಗಮನಿಸಬೇಕಾದ್ದು, ಸಾಲ ಬಾಕಿ ಇರತಕ್ಕಂಥದ್ದು ಸಾಲ ಕಟ್ಟು ಬಾಕಿ ಅಲ್ಲ. ಸಾಲ ಬಾಕಿ ಮತ್ತು ಸಾಲ ಕಟ್ಟು ಬಾಕಿ ಇದಕ್ಕೆ ವ್ಯತ್ಯಾಸ ಇದೆ. ಕಾಲಕ್ಕೆ ಕೊಡಬೇಕಾಗಿದ್ದಂಥ ಅಸಲು, ಕಂತು ಮತ್ತು ಬಡ್ಡಿಯನ್ನು ತುಂಬುತ್ತಾರೆ. ಸಮಸ್ಯೆ ಆಗಿರ್ತಕ್ಕಂಥ ಸಾಲ ನಾನು ಯಾವ ಆಡಳಿತ ಮಂಡಳಿಯೂ ಕೊಟ್ಟಿಲ್ಲ. ನನಗಿಂತ ಹಿಂದಿದ್ದಂಥ ಆಡಳಿತ ಮಂಡಳಿಯೂ ಕೊಟ್ಟಿಲ್ಲ. ನಾವು ಕೊಡಲಿಲ್ಲ, ಮುಂದವರು ಕೊಡೋದಿಲ್ಲ.
RBIನ ರೂಲ್ಸ್ ಹಿನ್ನೆಲೆಯಲ್ಲಿ ನಬಾರ್ಡ್ನ ನಿಬಂಧನೆ ಒಳಪಟ್ಟೆ ಬೇಕಾಗತಕ್ಕಂಥ ಎಲ್ಲ ಅಗತ್ಯ ಭದ್ರತೆಗಳನ್ನು ತೆಗೆದುಕೊಂಡೇ ಸಾಲ ವಿತರಣೆ ಆಗುತ್ತೆ. ಹಾಗಾಗಿ ಆ ಕುರಿತು ಯಾವುದೇ ಸಂದೇಹಗಳಾಗಲಿ ಅಥವಾ ಭಯಗಳಾಗಲಿ ಬೇಕಾಗಿಲ್ಲ. 481 ಕೋಟಿ ರೂಪಾಯಿ ಸಾಲ ಏನಾಗಿದೆ. ನಮ್ಮ ಮಾಧ್ಯಮಗಳಿಗೂ ಗಮನ ತರಬೇಕಾದ ಒಂದು ವಿಷಯ ಅಂದರೆ, ನಾವು ನಾನ್ ಅಗ್ರಿಕಲ್ಚರ್ ಸಾಲಗಳನ್ನು ದೊಡ್ಡ ಪ್ರಮಾಣದಲ್ಲಿ ಕೊಡುವಂಥ ನಿರ್ಣಯವನ್ನು ತೆಗೆದುಕೊಳ್ಳದೆ ಹೋದರೆ ಬ್ಯಾಂಕನ್ನು ಲಾಭದತ್ತ ತೆಗೆದುಕೊಂಡು ಹೋಗೋದಕ್ಕೂ ಆಗೋದಿಲ್ಲ. ಠೇವಣಿದಾರರಿಗೆ ನಾವು ಬಡ್ಡಿಯನ್ನು ಭರ್ಪಾಯಿ ಮಾಡೋದಕ್ಕೂ ಸಾಧ್ಯ ಇಲ್ಲ. ನಮ್ಮ ನೌಕರ ವರ್ಗಕ್ಕೆ ಸಾಲಗಳನ್ನು ಕೊಡೋದಕ್ಕೂ ಸಾಧ್ಯ ಆಗುತ್ತೆ. ಕಾರಣ ಅಗ್ರಿಕಲ್ಚರ್ ಸಾಲವನ್ನು ನಾವೇನು ಕೊಡ್ತಾ ಇದ್ದೀವಿ, ಇದು ನಮ್ಮದೊಂದು ಬದ್ಧತೆ ಮತ್ತು ಇದು ಈ ಬ್ಯಾಂಕಿನ ಕರ್ತವ್ಯ. ಈ ಬ್ಯಾಂಕ್ ಮೂಣೆ ಮಾಡಿ ಹೋಗೋದಕ್ಕೆ ಕಾರಣೀಭೂತರಾದವರೇ ನಮ್ಮ ರೈತರು. ಇದು ಲಾಭದ ಹೆಸರಿಗೆ ಯೋಚನೆ ಮಾಡಿ ಕೊಡ್ತಕ್ಕಂಥ ಸಾಲ ಅಲ್ಲ. ಇದು ಎಸ್ ಎ ಸರ್ವಿಸ್ ಮೋಟಿವ್. ಈ ಬ್ಯಾಂಕಿನ ಸರ್ವಿಸ್ ನಮ್ಮ ಗ್ರಾಹಕ ನಮ್ಮ ಕೈಯಲ್ಲಿ ಇರಬೇಕು, ನಮ್ಮ ರೈತರಿಗೆ ನಾವೇ ಅವರಿಗೆ ಭದ್ರತೆ ಕೊಡಬೇಕು ಅಂತಕ್ಕಂಥ ಬದ್ಧತೆ ಬೇಕು ಅಂತೇಳಿ ಆದೇಶ ಬಂದಿದ್ದಕ್ಕೂ NPA ಸಂಬಂಧ ಇಲ್ಲ. ಕಾರಣ ಯಾವುದೇ ನಿರ್ದೇಶಕ ಮಂಡಳಿಯ ಸಾಲ ಕಟ್ಟಬಾಕಿ ಇದ್ದಾಗ ಮಾತ್ರ NPA ಆಗುತ್ತೆ. ಸಾಲ ಇದ್ದಾಗ NPA ಆಗೋದಿಲ್ಲ. ಹೆಚ್ಚೆಚ್ಚು ವಸೂಲಾತಿ ಮೇಲೆ ನಾವೇನು ಕ್ರಮ ತೆಗೆದುಕೊಂಡ್ವಿ. ನಾವು ಇವತ್ತು ವಸೂಲಾತಿಗೆ ಏನು ಮಾಡ್ತಾ ಇದ್ದೇವೆ ಅಂತಂದರೆ, ಏನು ಹೇಳ್ತೇವೆ ಅಂತ ಜಿಲ್ಲಾಧಿಕಾರಿ ಮೂಲಕ ಸರ್ಫೇಸಿ ಆ್ಯಕ್ಟ್, ನಾವು ಕಳೆದ 3 ವರ್ಷಗಳಿಂದ ವಸೂಲಾತಿಗೆ ಯಾವುದೇ ಮುಲಾಜಿಲ್ಲದೆ ಸರ್ಫೇಸಿ ಆ್ಯಕ್ಟ್ ಮೂಲಕ ವಸೂಲಿ ಮಾಡ್ತಾ ಇದ್ದೇವೆ. ಪ್ರತಿ ತಿಂಗಳ ದೊಡ್ಡ ಆಸ್ತಿಗಳು 4, 5, 6, 7 ಆಸ್ತಿ ಮಾಡ್ತಾ ಇದ್ದೇವೆ. ನಾವು ಮಾಡೋದಕ್ಕೆ ಸಿದ್ಧತೆ ಮಾಡಿದಾಗ ಎಲ್ಲಿಂದ ಅವತ್ತನ್ನು ದುಡ್ಡನ್ನು ತುಂಬ್ತಾರೆ. ಹಾಗಾಗಿ ಭಾಳ ದೊಡ್ಡ ಆಸ್ತಿಗಳು, ದೊಡ್ಡ ಪ್ರಮಾಣದ ಬಹಳ ವರ್ಷದ ಕಟ್ಟಬಾಕಿಗಳು ಇವತ್ತು ವಸೂಲಾಗಿದೆ. ಫಾರ್ ಎಕ್ಸಾಂಪಲ್, RN ಶೆಟ್ಟಿ ಕಂಪ್ನಿ ಸಾಲ ನಾವು ಈ ಥರ ಮಹಾಸಭೆಯಲ್ಲಿ ಇಟ್ಕೊಂಡಿದ್ದೀವಲ್ವಾ, ಅಂದರೆ ವಿಷಯ ಬೋರ್ಡಿಗೆ ಇಟ್ಟಿದ್ದೀವಿ ಸರ್. ಆ ಬೋರ್ಡಿನ ಮಹಾಸಭೆಗೆ ರೆಫರ್ ಮಾಡೋದು. RN ಶೆಟ್ಟಿ ಕಂಪ್ನಿ ಸಾಲ ಯಾವ ಕಾಲ ಕೊಟ್ಟಿತ್ತು, ಏನಾಗಿತ್ತು, ನಿಮಗೆಲ್ಲ ಇತಿಹಾಸ ಗೊತ್ತಿದೆ. ಈಗ ನಮಗೆ ಬರಬೇಕಾಗಿರ್ತಕ್ಕಂಥ ಬಾಕಿ ಕೇವಲ 1,24,00,000 ಮಾತ್ರ ಅಸಲು. ಅದಕ್ಕೆ ಬಡ್ಡಿ ಅಂತೇಳಿ 200 ಕೋಟಿ 200 ಕೋಟಿ ಏನಿದೆ 30-35 ವರ್ಷಗಳಿಂದ. ಆದರೆ ಇವತ್ತಿನ ಸ್ಥಿತಿಯಲ್ಲಿ ನಮ್ಗೆ ಅಸಲನ್ನು ವಸೂಲಿ ಮಾಡಿ ಆ ಪ್ರಕರಣವನ್ನು ಮೋಕ್ಲಿಕ್ಕೆ ಮಾಡಿಕೊಳ್ಳದೆ ಹೋದರೆ ಅನಾವಶ್ಯಕವಾಗಿ ನಮಗೆ NPA ಪ್ರಮಾಣಗಳು ಹೆಚ್ಚಾಗ್ತಾನೆ ಇರುತ್ತೆ. ಕಾರಣ ಮೂಲವಾಗಿರ್ತಕ್ಕಂಥ ಯಾವ ಮಾಲಕ್ಕೂ ಜೀವಕ್ಕಾಗಿ ಇವತ್ತು ಉಳಿದಿಲ್ಲ, ಎಲ್ಲವೂ ದೈವಾಧೀನರಾಗಿದ್ದಾರೆ. ಅದಕ್ಕೆ ಇವತ್ತು ನಮ್ಮ ಕಡೆ 3-4 ಆಸ್ತಿಗಳು ಮಾತ್ರ ಉಳಿದಿದೆ. ಆ ಆಸ್ತಿಯ ಮಾಲಕರು ಕೂಡ ಇವತ್ತು ಬಂದು ತಾವು ಅಸಲೆಲ್ಲ ಚುಕ್ತಾ ಮಾಡ್ತೀವಿ, ನಮ್ಗೆ ಬಿಟ್ಕೊಡಿ. ಬೇರೆ ಒಂದು ದೊಡ್ಡ ನಗರ ಪ್ರದೇಶದ ದೊಡ್ಡ ಆಸ್ತಿ ನಮ್ಮ ಕಡೆ ಇದೆ, ಅದರಲ್ಲಿ ಒಂದು ಬಡ್ಡಿನೂ 4-5 ಕೋಟಿ ರೂಪಾಯಿ ನಮ್ಗೆ ಬರುತ್ತೆ. ಅದು ಈಗ ಹೈಕೋರ್ಟಿನ ಲಿಕ್ವಿಡೇಷನ್ನಲ್ಲಿ ನಮಗೆ ಕೊನೆ ಹಂತಕ್ಕೆ ಇವತ್ತು ನಮಗೆ ಕೇಳಿದಾಗ ಕೊನೆ ಹಂತಕ್ಕೆ ಬಂದಿದ್ದೀವಿ. ನಾವು ಬಂದರೆ ನಾವು ಈ ಥರ ಮಹಾಸಭೆಯಲ್ಲಿ ಒಪ್ಪಿಗೆ ಪಡೆದು ಅದನ್ನು ಕೂಡ ಮುಗಿಸ್ಕೊಡ್ಬೇಕು ಅಂತ ಆಲೋಚನೆ ಇದ್ದೇವೆ. ಹೀಗೆ ಎಷ್ಟೆಷ್ಟೋ ವರ್ಷ ಹಳೆಯ ಸಾಲಗಳನ್ನೆಲ್ಲ ಅನಾವಶ್ಯಕ ಕಟ್ಟಬಾಕಿ ಅಂತೇಳಿ ಹೋಗಿತ್ತಾ ಹೋಗಿ NPA ಪ್ರಮಾಣವನ್ನು ಜಾಸ್ತಿ ಮಾಡೋದಕ್ಕಿಂತ ಇದಕ್ಕೊಂದು ತಾತ್ವಿಕವಾದಂಥ ಅಂತ್ಯವನ್ನು ಕಾಣಿಸ್ಬೇಕು, ತಾರ್ಕಿಕ ಅಂತ್ಯಕ್ಕೆ ತರಿಸಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದೇವೆ. ನಾವು ಯಾವುದೇ ದೊಡ್ಡ ಸಾಲವನ್ನು ಬೇಕಾಬಿಟ್ಟಿಕೊಳ್ಳೋದಿಲ್ಲ, ಯಾವುದೇ ಸಣ್ಣ ಸಾಲವನ್ನು ಬೇಕಾಬಿಟ್ಟಿಕೊಳ್ಳೋದಿಲ್ಲ. ಎಲ್ಲ ಸಾಲಕ್ಕೂ ಅದರದ್ದೇ ಆದಂಥ ಮಾನದಂಡ ಇದೆ. ಯಾವ್ಯಾವ ಸಾಲಕ್ಕೆ ಏನನ್ನು ತೆಗೆದುಕೊಳ್ಬೇಕು, ಯಾವ ಪದ್ಧತಿ ಆಧಾರದ ಮೇಲೆ ಎಷ್ಟು ಸಾಲ ಕೊಡಬೇಕು ಹೇಳ್ತಕ್ಕಂಥ ಎನಾಲಿಸಿಸ್ ಇದೆ ನಮಗೆ. ಆ ಮಾನದಂಡ ಆಧಾರದ ಮೇಲೆ ನಾವು ತೊಗೊಳ್ತೀವಿ. 3 ಕೋಟಿ ರೂಪಾಯಿ ಯೋಜನೆಗೆ 70 ಕೋಟಿ 50 ಕೋಟಿ 60 ಕೋಟಿ ಕೊಡ್ತೀವಿ. 10 ಲಕ್ಷ ರೂಪಾಯಿ ಯೋಜನೆ 1 ಕೋಟಿ ಕೊಡೋದಕ್ಕಾಗೋದಿಲ್ಲ. ಅದು ಆಧಾರದ ಮಾನದಂಡದ ಆಧಾರದ ಮೇಲೆ ಸಾಲ ಕೊಡ್ತೀವಿ, ಅದು ಆಧಾರದ ಮೇಲೆ ಬದ್ಧತೆ ಕೊಡ್ತೀವಿ. ಅಷ್ಟಕ್ಕೂ ಸಮ್ ಆಕ್ಸಿಡೆಂಟ್ ಇಷ್ಟೆಲ್ಲ ಸಾಲ 5,000 ಕೋಟಿ ವ್ಯವಹಾರ ಮಾಡ್ತಾ ಇದ್ದೀವಿ, ಸಮ್ ಆಕ್ಸಿಡೆಂಟ್ ಆಗೋದಿಲ್ಲ ಅಂತ ಅಂದ್ಕೊಳ್ಳೋದಿಲ್ಲ. ನಾವು ಎಷ್ಟೆಷ್ಟು ವರ್ಷ 35-40 ವರ್ಷಗಳಿಂದ ವಸೂಲಾಗುವಂಥ ಸಾಲಕ್ಕೆಲ್ಲ
ಕಲುಷಿತ ಮಾಡ್ತಕ್ಕಂಥ ಕೆಲಸ ಬೋರ್ಡ್ ತೆಗೆದುಕೊಂಡಿದ್ದಾರೆ. ಹಾಗಾಗಿ ನಮಗೆ ಬಡವರಿಗೆ ಶೋಷಣೆ ಮಾಡಬೇಕಾದಂಥ ಅವಶ್ಯಕತೆ ಎಲ್ಲ ಮಾಡಲು ಕೂಡುದು. ಕಾರಣ ನಮ್ಮ ಬ್ಯಾಂಕ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ನಮ್ಮ ಬ್ಯಾಂಕು ಇದೊಂದು ಬ್ಯಾಂಕ್ ಇದು ಖಾಸಗಿ ಒಡೆತನದ ಬ್ಯಾಂಕ್ ಅಲ್ಲ, ಲೇವಾದೇವಿ ಮಾಡ್ತಕ್ಕಂಥ ಬ್ಯಾಂಕ್ ಅಲ್ಲ, RBI ಕಂಟ್ರೋಲಿಗೆ ಒಳಪಟ್ಟಂಥ ಬ್ಯಾಂಕ್. ಹಾಗಾಗಿ ಅದು RBI ಸುತ್ತೋಲೆ ಹಿನ್ನೆಲೆಯಲ್ಲೇ ಬ್ಯಾಂಕಲ್ಲಿ ಮತ್ತು ಕೃಷಿಕ ಮನೆ ಇದನ್ನು ಕಟ್ಟೋದಕ್ಕೆ ಮಾಡಬೇಕು ಅಂತೇಳಿ ನಾವು ಬ್ಯಾಂಕು ನಾವೇ ಹೊಸ ಯೋಜನೆ ಆರಂಭ ಮಾಡಿದ್ವಿ. ಯಾವ DCC ಬ್ಯಾಂಕ್ಗಳಲ್ಲೂ ಇಲ್ಲ ಉತ್ತರ ಕರ್ನಾಟಕದಲ್ಲಿ, ಅಥವಾ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ನಲ್ಲೂ ಇವತ್ತು ಈ ಯೋಜನೆ ಇಲ್ಲ. ನಾವೇ ನಮ್ಮ ರೈತರ ಅನುಕೂಲ ಮಾಡಬೇಕು ಅಂತ ಯೋಜನೆ ತಂದ್ವಿ. ಯೋಜನೆ ತಂದು ದೊಡ್ಡ ಪ್ರಮಾಣದಲ್ಲಿ ಕೃಷಿ ಭೂಮಿ ಖರೀದಿಗೆ ಸಾಲನೂ ಕೊಟ್ಟು ಈ ಬ್ಯಾಂಕ್ 100% NPA ಆಗಿತ್ತು. ಅದು ನಾವೇನು ನಿರೀಕ್ಷೆ ಮಾಡಿದ್ದೀವಿ, ನಿರೀಕ್ಷೆಗಿಂತ ಮೀರಿ NPA ಪ್ರಮಾಣ ಜಾಸ್ತಿ ಆಯಿತು. ಇಯರ್ಲಿ 100% ಆಯಿತು. 12%ಗಿಂತ NPA ಜಾಸ್ತಿ ಆಯಿತು. ನಮಗೆ ಕೃಷಿ ಭೂಮಿ ಪಡೆದವರು 7 ವರ್ಷ ಕಂತು ಕೊಟ್ಟು ಕೂಡ ಕೃಷಿ ಭೂಮಿಯ ಸಾಲವನ್ನು ಕಟ್ಟಬಾಕಿ ಮಾಡಿದರೆ ನಮ್ಮ ಅದು ಒಟ್ಟಾರೆ NPA ಪ್ರಮಾಣದ ಮೇಲೆ ಮತ್ತೆ ಏರಿಕೆ ಆಗುತ್ತೆ. ಹಾಗೆ ಮನೆ ಕಟ್ಟುವುದಕ್ಕೆ ಅಗ್ರಿಕಲ್ಚರಲ್ ಲ್ಯಾಂಡಲ್ಲಿ ಮನೆ ಕಟ್ಟೋದಕ್ಕೆ ನಮಗೆಲ್ಲ ಅವಕಾಶ ಇದ್ದಿಲ್ಲ ಸಾಲ ತೊಗೊಳ್ಳೋದಕ್ಕೆ. ಅದು ನಾವೇ ಒಂದು ಹೊಸ ಸ್ಕೀಮ್ ಮಾಡಿ ಒಂದು ಶಿಕ್ಷಣ, ಒಂದು ಅಗ್ರಿಕಲ್ಚರ್ ಮನೆ ಜಾಗದ ಮನೆ, ಮತ್ತೊಂದು ಅಗ್ರಿಕಲ್ಚರ್ ಭೂಮಿಯ ಖರೀದಿ, ಈ 3 ಸಂಬಂಧಪಟ್ಟಂತೆ ನಾವು ಹೊಸ ಯೋಜನೆಯನ್ನು ನಮ್ಮ ಆಡಳಿತ ಮಂಡಳಿ ಜಾರಿಗೆ ತಂದಿದ್ದೀವಿ. ಇದರಿಂದ ಪಾಪ ಕೃಷಿಕ ಮಕ್ಕಳಿಗೆ ಕಲಿಯೋದಕ್ಕೆ ಅನುಕೂಲ ಆಗಬೇಕು, ಕೃಷಿಕರಿಗೂ ಸಣ್ಣ ಮನೆ ಕಟ್ಕೊಳ್ಳೋದಕ್ಕೆ ಅನುಕೂಲ ಆಗಬೇಕು. 25 ಲಕ್ಷ ಒಳಗೆ ಕೃಷಿಕ ಭೂಮಿ ಖರೀದಿ ಮಾಡೋದಕ್ಕೆ ಎಲ್ಲೂ ಸಾಲ ಸಿಗೋದಿಲ್ಲ, ನಾವು ಕೊಡಬೇಕು ಅಂಥೇಳಿ ಯೋಚನೆ ಮಾಡಿ ಯೋಜನೆ ತಂದಿದ್ದೇವೆ. ನಾನು ಈ ಜಿಲ್ಲೆಯ ಕೃಷಿಕರಿಗೆ ವಿನಂತಿ ಮಾಡ್ತೇನೆ, ಇಂಥ ಒಳ್ಳೆಯ ಯೋಜನೆಗಳ ಉಪಯೋಗ ನೀವು ತೊಗೊಂಡೋಗಿ ಏನಾದರೂ ಭಾಳ ಕಟ್ಟಬಾಕಿ ಮಾಡಿದರೆ ನಮ್ಗೆ ಆ ಯೋಜನೆಯನ್ನು ಮುಂದುವರಿಸೋದು ಕಷ್ಟ ಆಗುತ್ತೆ. ಆ ಕಾರಣಕ್ಕೆ ಸಹಕರಿಸಿ. ನಾವು ಯಾವ ಯೋಜನೆಯೂ ಬಂದ್ ಮಾಡಿಲ್ಲ, ಪರಿಸ್ಥಿತಿ ನೋಡಿ ಬದ್ಧತೆ ಆಧಾರದಲ್ಲಿ ಇನ್ನೊಂದು ನಮ್ಗೆ ಯಾವಾಗೂ ನೀವು ಸಾಲ ಕೊಡಲೇಬೇಕು ಆದೇಶ ಮಾಡಲಿಕ್ಕೆ ಅಧಿಕಾರ ಇಲ್ಲ. ಆದರೆ ನಮಗೂ ಕೂಡ ಹಣವನ್ನು ದುಡಿಸ್ಬೇಕಾಗಿದೆ. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಾವು ಯಾವುದೇ ಬ್ಯಾಂಕ್ ಎಕ್ಸೆಪ್ಟ್ ಕನ್ಸೋರ್ಟಿಯಂ ಬಿಟ್ಟರೆ ಯಾವುದೇ ಆಧಾರದ ಮೇಲೆ ನಾವು ಹೊರ ಜಿಲ್ಲೆಗಳಿಗೆ ಬ್ಯಾಂಕ್ ಸಾಲ ಕೊಡೋದಕ್ಕೆ ನಮ್ಮ ಕಾನೂನಿನ ಅವಕಾಶ ಇಲ್ಲ. ಇಷ್ಟೊಂದು ದೊಡ್ಡ ಪ್ರಮಾಣದ ಸಾಲ ಹಣವನ್ನು ನಾವು ದುಡಿಸ್ಬೇಕು ಅಂತಂದರೆ ನಾವು ಕನ್ಸೋರ್ಟಿಯಂನಲ್ಲಿ ಭಾಗವಹಿಸಲೇಬೇಕು. ನಮ್ಮ ಬಂಡವಾಳದ ದುಡಿಸುವಿಕೆಯ ಆಧಾರದ ಮೇಲೆ ಭದ್ರತೆಯನ್ನು ಗಮನದಲ್ಲಿ ಇಟ್ಕೊಂಡು ನಾವು ಕನ್ಸೋರ್ಟಿಯಂನಲ್ಲಿ ಭಾಗವಹಿಸ್ತೇವೆ. ರೂಪಾಯಿ ಸಾಲಗಳಿಗೆ ಆಗಿದೆ. ಶುಗರ್ ಫ್ಯಾಕ್ಟ್ರಿ ನಾವು ತೆಗೆದುಕೊಳ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟ್ 13.5% ರೇಟ್ ಆಫ್ ಇಂಟ್ರೆಸ್ಟ್ ತಗೊಳ್ತೀವಿ. ರೈತರಿಗೆ 0%, ಮಧ್ಯಮ ವರ್ಗಕ್ಕೆ 3%, ಎಲ್ಲ ಕೃಷಿಯೇತರ ಸಾಲಗಳಿಗೆ 11%, ಶುಗರ್ ಫ್ಯಾಕ್ಟ್ರಿಗಳಿಂದ ಪಡಿತಕ್ಕಂಥದ್ದು 13.5% ಕೊಡ್ತೀವಿ. ಇದರಿಂದ ನಮ್ಮ ಆದಾಯದ ಮೇಲೆ ಭಾಳ ದೊಡ್ಡ ಆದಾಯ. ಫ್ಯಾಕ್ಟ್ರಿಗಳು ಕೊಡಬೇಕಾದಂಥ ಪೇಮೆಂಟ್ ಕೂಡ 98.26% ಹಣ ಪೇಮೆಂಟ್ ಆಗಿದೆ, ಇಷ್ಟೊತ್ತಿಗಾಗಿದೆ. ನಿನ್ನೆ ಶುಗರ್ ಮಿನಿಸ್ಟ್ರಿನ ಸ್ಟೇಟ್ಮೆಂಟ್ ಇತ್ತು. ಹಾಗಾಗಿ ಬೆಳಗಾವಿಗೆ ಇದರಿಂದ ಅನುಕೂಲವೇ ಆಗಿದೆ ಹೊರತು ಸಹಕಾರಿ ಚಳವಳಿಯಿಂದ ಈ ರಾಜ್ಯದ ಕೃಷಿಕರಿಗೆ ಜೋಳ, ಅಕ್ಕಿ ಮತ್ತು ಕಬ್ಬು ನಾವು ಎಥನಾಲನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ. ನಾವು ದೊಡ್ಡ ಪ್ರಮಾಣದಲ್ಲಿ ಜೋಳ ಖರೀದಿ ಮಾಡ್ತೀವಿ. ಕರ್ನಾಟಕದಲ್ಲಿ 6 ಫ್ಯಾಕ್ಟ್ರಿಗಳು ಎಥನಾಲ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ನಮಗೆಲ್ಲರಿಗೂ ಜೋಳ ಬೇಕು, ಲಕ್ಷಾಂತರ ಟನ್ ಜೋಳ ಬೇಕು ನಮ್ಮ ಪ್ರತಿ ತಿಂಗಳ. ಹಾಗಾಗಿ ಜೋಳ ಮತ್ತು ಅಕ್ಕಿ ಹಾಗೂ ಕಬ್ಬು ಇದು ಬೆಳೀತಕ್ಕಂಥ ಬೆಳಗಾವಿಗೆ ಕೈ ತುಂಬ ದುಡ್ಡು ಸಿಗತ್ತೆ, ಇಂಟರ್ಮೀಡಿಯೇಟಾಗಿ ಇಲ್ಲದೆ ದುಡ್ಡು ಸಿಗತ್ತೆ, ನೇರವಾಗಿ ಅವ್ರ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಗಮನಿಸಿದ್ರೆ ನಿಮ್ಗೆ ಗೊತ್ತಾಗ್ಬಿಡತ್ತೆ ಎಷ್ಟಿದೆ ಅಂತೇಳಿ. NPA ಪ್ರಮಾಣ 8.5% ನಾವು ಯಾವಾಗ 0.94ಕ್ಕೆ ಬಂದಿದ್ದೇವೆ, 0.06 ಯಾವಾಗ ಬಂದಿದ್ದೇವೆ, ನಿಮ್ಗೆ ಅದರಲ್ಲೇ ಗೊತ್ತಾಗ್ಬಿಡುತ್ತೆ ಎಷ್ಟು ಪ್ರಮಾಣ ಕಡಿಮೆ ಆಗಿದೆ ಅಂತೇಳಿ. ಮತ್ತೆ ನಿಮಗೆ ಈ ಕೈ ಪಿಡಿಯನ್ನೇ ಕೊಟ್ಟಿದ್ದೇವೆ ನಾವು. ಇದು ಫಸ್ಟ್ ಟೈಮ್ ಬಿಲೋ 1%. ಬಿಲೋ 1% ಆಗಿರ್ತಕ್ಕಂಥದ್ದು
ಈಗ ಬಂದಿರೋದು ಚುನಾವಣೆ ಚುನಾವಣೆ ಪತ್ರಿಕಾಗೋಷ್ಠಿ ಅಲ್ಲ ಇದು ಮುಂದಿನ ತಯಾರಿ ಚುನಾವಣೆ ಪತ್ರಿಕಾಗೋಷ್ಠಿ ಅಲ್ಲ, ಇದು ಬ್ಯಾಂಕಿನ ನೀವೇ ಹೇಳಿದ್ರಿ, ಚುನಾವಣೆ ವರ್ಷ ವಾರ್ಷಿಕ ಚುನಾವಣೆಯ ವಾರ್ಷಿಕ ಪ್ರಗತಿಯನ್ನು ಸಮಾಜಕ್ಕೆ, ನನ್ನ ಗ್ರಾಹಕನಿಗೆ, ನನ್ನ ಡೆಪಾಸಿಟರ್ಸಿಗೆ ನಿಮ್ಮ ಬ್ಯಾಂಕ್ ಏನು ಮಾಡಿದೆ ಅಂತ ತಿಳಿಸಬೇಕಾದಂಥ ಪತ್ರಿಕಾಗೋಷ್ಠಿ ಇದು. ಅದಕ್ಕೆ ಬೇಕಾದಂಥ ಮಾಹಿತಿಗಳನ್ನು ಪ್ರಿಂಟಿಂಗ್ ಮಾಡಿ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದೀವಿ. ನಿಮ್ಮೆಲ್ಲ ಸಹಕಾರ ಇನ್ನೂ ಇರಲಿ, ಯಾವುದಾದ್ರೂ ಆಡಳಿತ ಮಂಡಳಿ ಇರಲಿ, ಈ ಬ್ಯಾಂಕ್ ಶಾಶ್ವತವಾಗಿರಲಿ, ಈ ಬ್ಯಾಂಕ್ ಎತ್ತಕ್ಕೆ ಹೋಗಲಿ, ಈ ಬ್ಯಾಂಕ್ ಈ ಜಿಲ್ಲೆ ಜನರ ಬದುಕನ್ನು ಮತ್ತಷ್ಟು ಒಳ್ಳೇದು ಮಾಡಲಿ, ಇದೊಂದೇ ನಮಗೆ ಇರ್ತಕ್ಕಂಥ ಅಪೇಕ್ಷೆ. ನಾವ್ಯಾವ ಶಾಶ್ವತವಾಗಿ ಒಳ್ಳೆಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಬ್ಯಾಂಕಿಗೆ 106 ವರ್ಷ ಆಗಿದೆ, ಇನ್ನೂ 106 ವರ್ಷ ಬ್ಯಾಂಕ್ ಚೆನ್ನಾಗಿ ಹೋಗಬೇಕು ಅಂತಕ್ಕಂಥ ನಮ್ಮ ಅಪೇಕ್ಷೆ.